ಘಟೋತ್ಕಚನ ಕಥೆ. ಘಟೋತ್ಕಚ ಮಹಾಭಾರತದ ಒಬ್ಬ ಪ್ರಮುಖ ಪಾತ್ರವಾಗಿದ್ದಾನೆ. ಅವನು ಭೀಮನ ಮಗನಾಗಿದ್ದು ರಾಕ್ಷಸಿ ಹಿಡಿಂಬಿಯ ಗರ್ಭದಿಂದ ಜನಿಸಿದವನು. ಘಟೋತ್ಕಚನ ಕಥೆ ಶೌರ್ಯ, ವೀರತ್ವ, ಮಾಯಾಶಕ್ತಿ ಮತ್ತು ತನ್ನ ಕುಲಕ್ಕೆ ತೋರಿದ ಭಕ್ತಿಯಿಂದ ಕೂಡಿದೆ. ಘಟೋತ್ಕಚ ಜನನವು ಪಾಂಡವರ ಜೀವನದ ಒಂದು ವಿಶಿಷ್ಟ ಘಟ್ಟದಲ್ಲಿ ನಡೆಯಿತು. ಪಾಂಡವರು ತಮ್ಮ ರಾಜ್ಯವನ್ನು ಕಳೆದುಕೊಂಡು ವನವಾಸದಲ್ಲಿದ್ದಾಗ ಭೀಮನು ರಾಕ್ಷಸ ಹಿಡಿಂಬನನ್ನು ಸಂಹರಿಸಿದನು. ಹಿಡಿಂಬನ ಸಹೋದರಿ ಹಿಡಿಂಬಿಯು ಭೀಮನ ಶಕ್ತಿ ಮತ್ತು ವೀರತ್ವದಿಂದ ಆಕರ್ಷಿತಳಾದಳು. ಭೀಮನ ಸಮ್ಮತಿಯಿಂದ ಅವರಿಬ್ಬರ ವಿವಾಹವಾಯಿತು. ಈ ದಾಂಪತ್ಯದಿಂದ ಜನಿಸಿದವನೇ ಘಟೋತ್ಕಚ. ಅವನ ಹೆಸರು ಘಟೋತ್ಕಚ ಎಂದು ಇಡಲಾಯಿತು, ಏಕೆಂದರೆ ಅವನ ತಲೆಯ ಆಕಾರವು ಒಂದು ಘಟದಂತೆ ಹೊಡೆದಂತೆ ಇತ್ತು. ರಾಕ್ಷಸಿಯ ಮಗನಾಗಿದ್ದರಿಂದ ಘಟೋತ್ಕಚನಿಗೆ ಜನ್ಮತಃ ಮಾಯಾಶಕ್ತಿಗಳು ದೊರೆತಿದ್ದವು. ಅವನು ತನ್ನ ತಾಯಿಯ ಜೊತೆಗೆ ರಾಕ್ಷಸರ ಲೋಕದಲ್ಲಿ ಬೆಳೆದನು, ಆದರೆ ತನ್ನ ತಂದೆ ಭೀಮನ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ಎಂದಿಗೂ ಕಳೆದುಕೊಳ್ಳಲಿಲ್ಲ. ಬಾಲ್ಯದಿಂದಲೇ ಅವನು ಅಸಾಧಾರಣ ಶಕ್ತಿಶಾಲಿಯಾಗಿದ್ದನು. ರಾಕ್ಷಸರಿಂದ ಮಾಯಾವಿದ್ಯೆಯನ್ನು ಕಲಿತ ಅವನು ತನ್ನ ಶಕ್ತಿಯನ್ನು ಧರ್ಮದ ರಕ್ಷಣೆಗೆ ಬಳಸಲು ತೀರ್ಮಾನಿಸಿದನು. ಪಾಂಡವರಿಗೆ ಸಹಾಯ. ಘಟೋತ್ಕಚನ ಜೀವನದ ಪ್ರಮುಖ ಭಾಗವೆಂದರೆ ಅವನು ಪಾಂಡವರಿಗೆ ತೋರಿದ ಸಹಾಯ. ಅವನು ತನ್ನ ತಂದೆ ಭೀಮನ ಮಗನಾಗಿದ್ದರಿಂದ ಪಾಂಡವರ ಕಡೆಗೆ ಸಂಪೂರ್ಣ ಭಕ್ತಿಯನ್ನು ಹೊಂದಿದ್ದನು. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಘಟೋತ್ಕಚನ ಪಾತ್ರವು ಅತ್ಯಂತ ಮಹತ್ವದ್ದಾಗಿತ್ತು. ಕುರುಕ್ಷೇತ್ರ ಯುದ್ಧದ 14ನೇ ದಿನದಂದು ಘಟೋತ್ಕಚನು ಪಾಂಡವರ ಸೈನ್ಯದ ಪರವಾಗಿ ಯುದ್ಧಕ್ಕಿಳಿದನು. ಕೌರವರ ಸೈನ್ಯವು ದುರ್ಯೋಧನನ ನಾಯಕತ್ವದಲ್ಲಿ ಬಲಿಷ್ಠವಾಗಿತ್ತು ಮತ್ತು ಅವರ ಸೇನೆಯನ್ನು ಒಡ್ಡಲು ಕಷ್ಟವಾಗಿತ್ತು. ಈ ಸಂದರ್ಭದಲ್ಲಿ ಘಟೋತ್ಕಚನ ಮಾಯಾಶಕ್ತಿಗಳು ಪಾಂಡವರಿಗೆ ಒಂದು ಶಕ್ತಿಯ ಆಧಾರವಾದವು. ಅವನು ತನ್ನ ಮಾಯಾವಿದ್ಯೆಯಿಂದ ಕೌರವರ ಸೈನ್ಯದಲ್ಲಿ ಗೊಂದಲವನ್ನುಂಟು ಮಾಡಿದನು. ರಾತ್ರಿಯ ಯುದ್ಧದಲ್ಲಿ ಅವನ ಶಕ್ತಿಯು ಇನ್ನಷ್ಟು ಪ್ರಭಾವಿಯಾಯಿತು, ಏಕೆಂದರೆ ರಾಕ್ಷಸರಿಗೆ ರಾತ್ರಿಯ ಸಮಯವು ಹೆಚ್ಚು ಅನುಕೂಲಕರವಾಗಿತ್ತು. ಘಟೋತ್ಕಚನ ಮಾಯಾಶಕ್ತಿಗಳಿಂದ ಕೌರವರ ಸೈನ್ಯವು ತತ್ತರಗೊಂಡಿತು. ಅವನು ಆಕಾಶದಲ್ಲಿ ಹಾರಾಡುತ್ತಾ ಶತ್ರುಗಳ ಮೇಲೆ ದಾಳಿ ಮಾಡುತ್ತಿದ್ದನು. ಅವನ ದಾಳಿಗಳಿಂದ ಕೌರವರ ಸೈನಿಕರು ಭಯಭೀತರಾದರು. ಈ ಸಂದರ್ಭದಲ್ಲಿ ಕೌರವರ ಮಿತ್ರನಾದ ಕರ್ಣನು ಘಟೋತ್ಕಚನನ್ನು ಎದುರಿಸಲು ಮುಂದಾದನು. ಕರ್ಣನೊಂದಿಗಿನ ಯುದ್ಧ ಮತ್ತು ಆತ್ಮಬಲಿದಾನ. ಕರ್ಣನು ಕೌರವರ ಪರವಾಗಿ ಯುದ್ಧದಲ್ಲಿ ಒಬ್ಬ ಪ್ರಮುಖ ಯೋಧನಾಗಿದ್ದನು. ಅವನ ಬಳಿ ಇಂದ್ರನಿಂದ ದೊರೆತ ವಾಸವಿ ಶಕ್ತಿ ಎಂಬ ದಿವ್ಯಾಸ್ತ್ರವಿತ್ತು. ಇದನ್ನು ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಈ ಅಸ್ತ್ರವು ಯಾರ ಮೇಲೆ ಪ್ರಯೋಗಿಸಲಾದರೂ ಅವರನ್ನು ಸಂಹರಿಸುವ ಶಕ್ತಿಯನ್ನು ಹೊಂದಿತ್ತು. ಘಟೋತ್ಕಚನ ಮಾಯಾಶಕ್ತಿಗಳಿಂದ ಕೌರವರ ಸೈನ್ಯವು ಸಂಪೂರ್ಣವಾಗಿ ಗೊಂದಲಕ್ಕೀಡಾಗಿತ್ತು ಮತ್ತು ದುರ್ಯೋಧನನ ಒತ್ತಾಯದಿಂದ ಕರ್ಣನು ತನ್ನ ವಾಸವಿ ಶಕ್ತಿಯನ್ನು ಘಟೋತ್ಕಚನ ವಿರುದ್ಧ ಬಳಸಿದನು. ಈ ದಿವ್ಯಾಸ್ತ್ರದಿಂದ ಘಟೋತ್ಕಚನು ಯುದ್ಧಭೂಮಿಯಲ್ಲಿ ಹತನಾದನು. ಆದರೆ ಅವನ ಮರಣವು ಪಾಂಡವರಿಗೆ ಒಂದು ರೀತಿಯಲ್ಲಿ ಗೆಲುವನ್ನೇ ತಂದುಕೊಟ್ಟಿತು. ಕರ್ಣನ ವಾಸವಿ ಶಕ್ತಿಯನ್ನು ಘಟೋತ್ಕಚನ ವಿರುದ್ಧ ಬಳಸಿದ್ದರಿಂದ ಅದನ್ನು ಅರ್ಜುನನ ವಿರುದ್ಧ ಬಳಸಲು ಸಾಧ್ಯವಾಗಲಿಲ್ಲ. ಅರ್ಜುನನು ಪಾಂಡವರ ಸೈನ್ಯದ ಪ್ರಮುಖ ಯೋಧನಾಗಿದ್ದರಿಂದ ಘಟೋತ್ಕಚನ ಆತ್ಮಬಲಿದಾನವು ಅರ್ಜುನನ ಜೀವವನ್ನು ಉಳಿಸಿತು ಮತ್ತು ಪಾಂಡವರ ಯುದ್ಧದ ಗೆಲುವಿಗೆ ಕಾರಣವಾಯಿತು. ತನ್ನ ಮರಣದ ಸಮಯದಲ್ಲಿ ಘಟೋತ್ಕಚನು ತನ್ನ ದೈತ್ಯ ರೂಪವನ್ನು ತಾಳಿದನು ಮತ್ತು ಕೌರವರ ಸೈನ್ಯದ ಮೇಲೆ ಬಿದ್ದನು. ಈ ರೀತಿಯಾಗಿ ತನ್ನ ಮರಣದ ನಂತರವೂ ಅವನು ಕೌರವರ ಸೈನ್ಯಕ್ಕೆ ಭಾರೀ ಹಾನಿಯನ್ನುಂಟು ಮಾಡಿದನು. ಘಟೋತ್ಕಚನ ಮಹತ್ವ. ಘಟೋತ್ಕಚನ ಕಥೆಯು ಧರ್ಮ, ಶೌರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ. ರಾಕ್ಷಸನಾಗಿದ್ದರೂ ಅವನು ಧರ್ಮದ ಮಾರ್ಗವನ್ನು ಆಯ್ದುಕೊಂಡನು. ತನ್ನ ತಂದೆ ಭೀಮನಿಗೆ ಮತ್ತು ಪಾಂಡವರಿಗೆ ತೋರಿದ ಭಕ್ತಿಯು ಅವನನ್ನು ಮಹಾಭಾರತದ ಒಬ್ಬ ಶ್ರೇಷ್ಠ ಯೋಧನನ್ನಾಗಿ ಮಾಡಿತು. ಅವನ ಮಾಯಾಶಕ್ತಿಗಳು ಮತ್ತು ವೀರತ್ವವು ಕೌರವರಿಗೆ ಭಯವನ್ನುಂಟು ಮಾಡಿದವು. ಘಟೋತ್ಕಚನ ಆತ್ಮಬಲಿದಾನವು ಕೇವಲ ಅವನ ವೀರತ್ವವನ್ನು ಮಾತ್ರವಲ್ಲ, ಅವನ ತ್ಯಾಗದ ಮನೋಭಾವವನ್ನು ತೋರಿಸುತ್ತದೆ. ತನ್ನ ಜೀವವನ್ನು ಅರ್ಪಿಸುವ ಮೂಲಕ ಅವನು ಪಾಂಡವರ ಗೆಲುವಿಗೆ ಒಂದು ಪ್ರಮುಖ ಕೊಡುಗೆ ನೀಡಿದನು. ಇದರಿಂದ ಅವನು ಮಹಾಭಾರತದ ಇತಿಹಾಸದಲ್ಲಿ ಶಾಶ್ವತವಾಗಿ ಸ್ಮರಣೀಯನಾದನು. ತಾತ್ಪರ್ಯ. ಘಟೋತ್ಕಚನ ಕಥೆಯು ಒಬ್ಬ ವೀರನ ಜೀವನದ ವಿವಿಧ ಆಯಾಮಗಳನ್ನು ತೋರಿಸುತ್ತದೆ. ರಾಕ್ಷಸ ಸಂತತಿಯಿಂದ ಬಂದವನಾದರೂ ಅವನು ಧರ್ಮದ ಮಾರ್ಗವನ್ನು ಆಯ್ದುಕೊಂಡನು. ತನ್ನ ಶಕ್ತಿಯನ್ನು ಸತ್ಕಾರ್ಯಕ್ಕೆ ಬಳಸಿದ ಅವನು ತನ್ನ ಕುಟುಂಬದ ರಕ್ಷಣೆಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದನು. ಈ ಕಥೆಯು ಧರ್ಮ, ಶೌರ್ಯ ಮತ್ತು ತ್ಯಾಗದ ಮೌಲ್ಯಗಳನ್ನು ಎತ್ತಿ ತೋರಿಸುತ್ತದೆ.